ಯಾವುದೇ ಕಾರಣಕ್ಕೂ ಎಲ್ಲೂ ಇದು ಯಾರಿಗೂ ಸಮಸ್ಯೆ ಆಗಬಾರ್ದು ಮತ್ತು ನಮ್ಮ ಇಲಾಖೆ ಜಾಗೃತರಾಗಿರಬೇಕು ಅಂತ ಹೇಳಿ ನಾವು ಅದನ್ನು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟೆಸ್ಟ್ಗಳು ಮಾಡ್ತಾ ಇದ್ದೀವಿ. ಮತ್ತು ಅದನ್ನು ಸುಮಾರು ದಿವಸಕ್ಕೆ 7ರಿಂದ 7,500 ವರ್ಷ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೆಲವು ಪ್ರಕರಣಗಳಿಗೆ ಇಡೀ ವಿಶ್ವಾದ್ಯಂತ ಇದು ಇವತ್ತಿನ ದಿವಸ ಇರುವಂಥದ್ದು. ಆದ್ದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇದುವರೆಗೂ ಬಂದಿರುವಂಥ ಎಲ್ಲ ಮಾಹಿತಿ ಪ್ರಕಾರ ಇದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕೆಲವು ಸಿಂಪ್ಟಮ್ಸ್ ಇರ್ತದೆ. ಆ ಸಿಂಪ್ಟಮ್ಸನ್ನು ನಾವು ಏನೇನು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅದು ಮಾಡ್ಕೋಬೋದು. ಆದರೆ ಯಾರಿಗೆ ವಿಶೇಷವಾದಂಥ ಗಮನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ವಯಸ್ಸಾಗಿರೋರು ಮತ್ತು ಅವರಿಗೆ ಬೇರೆ ಬೇರೆ ರೋಗಗಳಿದ್ರೆ ಅವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೋಬೇಕು. ಅದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇದು ನಮ್ಗನ್ಸುತ್ತೆ ಹತೋಟಿಯಲ್ಲಿದೆ. ಯಾವುದೇ ಒಂದು ನಾವು ಆತಂಕಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಈಗಾಗಲೇ ನಾವು ಜಸ್ಟಿಸ್ ಕುನಾ ಅವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆಯಾಗಿ ಅವರು ತನಿಖೆ ಈಗ ನಡೆಸ್ತಾ ಇದ್ದಾರೆ. ಬಹುಶಃ ಅದು ಇನ್ನೂ ಒಂದು ಕೊನೆಯ ಹಂತದಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲ ಮಾಹಿತಿಗಳು ಕೂಡ ಅವ್ರು ಏನೇನು ಅವ್ರಿಗೆ ಸಿಕ್ಕಿದೆ ಎಲ್ಲವನ್ನು ಕೂಡ ನೋಡಿ ಅವರು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆಯೋಗ ತನಿಖೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಇದು ಯಾರಿಗೂ ಸಮಸ್ಯೆ ಆಗಬಾರ್ದು ಮತ್ತು ನಮ್ಮ ಇಲಾಖೆ ಜಾಗೃತರಾಗಿರಬೇಕು ಅಂತ ಹೇಳಿ ನಾವು ಅದನ್ನು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟೆಸ್ಟ್ಗಳು ಮಾಡ್ತಾ ಇದ್ದೀವಿ. ಮತ್ತು ಅದನ್ನು ಸುಮಾರು ದಿವಸಕ್ಕೆ 7ರಿಂದ 7,500 ವರ್ಷ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೆಲವು ಪ್ರಕರಣಗಳಿಗೆ ಇಡೀ ವಿಶ್ವಾದ್ಯಂತ ಇದು ಇವತ್ತಿನ ದಿವಸ ಇರುವಂಥದ್ದು. ಆದ್ದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇದುವರೆಗೂ ಬಂದಿರುವಂಥ ಎಲ್ಲ ಮಾಹಿತಿ ಪ್ರಕಾರ ಇದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕೆಲವು ಸಿಂಪ್ಟಮ್ಸ್ ಇರ್ತದೆ. ಆ ಸಿಂಪ್ಟಮ್ಸನ್ನು ನಾವು ಏನೇನು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅದು ಮಾಡ್ಕೋಬೋದು. ಆದರೆ ಯಾರಿಗೆ ವಿಶೇಷವಾದಂಥ ಗಮನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ವಯಸ್ಸಾಗಿರೋರು ಮತ್ತು ಅವರಿಗೆ ಬೇರೆ ಬೇರೆ ರೋಗಗಳಿದ್ರೆ ಅವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೋಬೇಕು. ಅದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇದು ನಮ್ಗನ್ಸುತ್ತೆ ಹತೋಟಿಯಲ್ಲಿದೆ. ಯಾವುದೇ ಒಂದು ನಾವು ಆತಂಕಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಅದು ಈಗಾಗಲೇ ನಾವು ಜಸ್ಟಿಸ್ ಕುನಾ ಅವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆಯಾಗಿ ಅವರು ತನಿಖೆ ಈಗ ನಡೆಸ್ತಾ ಇದ್ದಾರೆ. ಬಹುಶಃ ಅದು ಇನ್ನೂ ಒಂದು ಕೊನೆಯ ಹಂತದಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲ ಮಾಹಿತಿಗಳು ಕೂಡ ಅವ್ರು ಏನೇನು ಅವ್ರಿಗೆ ಸಿಕ್ಕಿದೆ ಎಲ್ಲವನ್ನು ಕೂಡ ನೋಡಿ ಅವರು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆಯೋಗ ತನಿಖೆ ನಡೀತಾ ಇದೆ.